ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಹೇಗಿದ್ದೀರಾ? ನೀವೆಲ್ಲರೂ ದೇವರ ಕೃಪೆಯಿಂದ ಕ್ಷೇಮವಾಗಿದ್ದೀರೆಂಬುದಾಗಿ ನಾನು ನಂಬುತ್ತಾದನೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾದನೆ. ಈ ದೈನಂದಿನ ಕಾರ್ಯಕ್ರಮದಲ್ಲಿ ಈ ವಿಡಿಯೋದ ಮುಖಾಂತರ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೀನತೆಯ ಆಶೀರ್ವಾದ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 25ನೇ ಅಧ್ಯಾಯ 9ನೇ ವಚನ. ಆತನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ನೋಡ್ರಿ, ದೇವರು ದೀನರನ್ನು ಮಾತ್ರ ನಡೆಸುವರಂತೆ. ಆತನು ಎಂದಿಗೂ ಕೋಪ ಸ್ವಭಾವದವರಿಗೆ ಅಥವಾ ಕೋಪಿಷ್ಟರಿಗೆ ಮಾರ್ಗದರ್ಶನ ಕೊಡುವುದಿಲ್ಲ, ಅವರನ್ನು ನಡೆಸುವುದಿಲ್ಲ. ಆದುದರಿಂದಲೇ ಮೋಶೆ ಕೋಪಗೊಂಡಾಗ ದೇವರ ನಡೆಸುವಿಕೆ ಅವನಿಂದ ತೆಗೆಯಲ್ಪಟ್ಟಿತು. ಅವನು ಎಲ್ಲಿಯ ತನಕ ದೀನನಾಗಿ ಕಂಡು ಬಂದನೋ ಅಲ್ಲಿಯವರೆಗೆ ದೇವರು ಅವನನ್ನು ಅದ್ಭುತವಾಗಿ ನಡೆಸಿದರು. ಆದರೆ ಅವನು ದೀನ ಸ್ವಭಾವವನ್ನು ಕಳೆದುಕೊಂಡಾಗ ದೇವರು ಅವನಿಗೆ, ನೀನು ಕಾನಾನನ್ನು ಪ್ರವೇಶಿಸುವುದಿಲ್ಲ, ಹಾಗೂ ಇನ್ನು ಮುಂದೆ ಇಸ್ರಾಯೇಲರನ್ನು ನೀನು ನಡೆಸಬಾರದೆಂಬುದಾಗಿ ದೇವರು ಹೇಳಿದರು. ಪ್ರೀತಿಯುಳ್ಳ ದೇವಜನರೇ, ನಾವು ದೀನತೆಯಿಂದ ನಡೆಯುವುದಾದರೆ ನಮಗೆ ಎದುರಾಗಿ ಬರುವಂಥ ಎಲ್ಲ ರೀತಿಯ ನಿಂದೆ, ತಿರಸ್ಕಾರ, ಬಾಧೆ ಇವೆಲ್ಲವನ್ನು ದೀನತೆಯಿಂದ ಸಹಿಸುವುದಾದರೆ ನಾವು ಎಂದಿಗೂ ಎಡವಿ ಬೀಳುವುದಿಲ್ಲ, ನಾವು ದಾರಿ ತಪ್ಪಿ ಹೋಗುವುದಿಲ್ಲ. ನಾವು ನಿಜವಾಗಿ ದೀನ ಮನಸ್ಸಿನಿಂದ ತುಂಬಿದರೆ ಯಾವುದೇ ತಿರಸ್ಕಾರ, ಬಾಧೆ, ಹಿಂಸೆ, ಬಿರುಗಾಳಿ ಏನೇ ಬಂದರೂ ಕೂಡ ಯಾವುದೂ ನಮ್ಮನ್ನು ತೊಂದರೆ ಪಡಿಸಲು ಸಾಧ್ಯವಿಲ್ಲ. ಯೇಸು ಸ್ವಾಮಿ ಕೂಡ ಹೇಳಿದರು, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳ್ರಿ ಎಂಬುದಾಗಿ ತಿಳಿಸಿದರು. ಒಂದು ದೇವದಾರ ಮರವೊಂದು ಹುಲ್ಲಿನೊಂದಿಗೆ ಬಡಾಯಿ ಕೊಚ್ಚಿಕೊಳ್ಳುವುದರ ಕುರಿತಾಗಿ ಒಂದು ಕಥೆ ಇದೆ. ದೇವದಾರು ಮರ ಅಂದರೆ ಗೊತ್ತಲ್ವಾ? ಬಹಳ ಎತ್ತರವಾಗಿರುತ್ತದೆ, ಬಹಳ ವರ್ಷಗಳು ಇರುವಂಥ ಒಂದು ಮರ. ಅದು ಹುಲ್ಲನ್ನು ನೋಡಿ ಹೇಳುತ್ತಂತೆ, ಎಲೆ ಹುಲ್ಲೆ, ನೀನೆಷ್ಟು ಚಿಕ್ಕದಾಗಿ, ಬಲಹೀನವಾಗಿ, ದುರ್ಬಲವಾಗಿ ಕಾಣಲ್ಪಡುತ್ತಾ ಇದ್ದೀಯಾ. ನಾನು ಎಷ್ಟು ಎತ್ತರವಾಗಿ ದೊಡ್ಡದಾಗಿರುವೆನು ನೋಡು, ನಾನು ಎಷ್ಟು ಗಟ್ಟಿಯಾಗಿರುವೆನು ನೋಡು ಎಂಬುದಾಗಿ ಹೆಚ್ಚಳ ಪಟ್ಟಂತೆ. ಆದರೆ ಈ ಹುಲ್ಲಿಗೆ ಅಹಂಭಾವ ಪಡಲು ಏನೂ ಇಲ್ಲದ್ದರಿಂದ ಅದು ಮೌನವಾಗಿತ್ತು. ಒಂದು ದಿನ ಒಂದು ಭಯಂಕರ ಬಿರುಗಾಳಿ ಬೀಸಿದಾಗ ಆ ದೊಡ್ಡ ದೇವದಾರು ಮರ ಅಲ್ಲಾಡತೊಡಗಿತ್ತು. ನೆಟ್ಟಗೆ ನಿಲ್ಲಲು ಎಷ್ಟೋ ಪ್ರಯಾಸ ಪಟ್ಟರೂ ಕೂಡ ಆಗಲಿಲ್ಲ. ಸ್ವಲ್ಪ ಸಮಯದಲ್ಲೇ ನೆಲಕ್ಕೆ ದೊಡ್ಡ ಶಬ್ದದಿಂದ ಬಿದ್ದು ಬಿಟ್ಟಿತ್ತು. ಬಿರುಗಾಳಿ ನಿಂತ ಮೇಲೆ ಹುಲ್ಲಿನ ಎಲೆ ಹೊಸದಾಗಿ ನೆಲದ ಮೇಲೆ ನಿಂತಿರುವುದನ್ನು ಕಂಡು, ಚಿಕ್ಕ ಹುಲ್ಲೆ, ನಾನೆಷ್ಟು ದೊಡ್ಡದಾಗಿ ಎತ್ತರವಾಗಿ ಗಟ್ಟಿಯಾಗಿದ್ದರೂ ಕೂಡ ಈ ದೊಡ್ಡ ಬಿರುಗಾಳಿಯನ್ನು ಅದನ್ನು ತಾಳಲು ನನ್ನಿಂದ ಆಗಲಿಲ್ಲ. ಆದರೆ ನೀನು ಚಿಕ್ಕದಾಗಿರುವಂಥ ಹುಲ್ಲು, ಇದನ್ನು ಹೇಗೆ ಸಹಿಸಿಕೊಂಡೆ ಎಂಬುದಾಗಿ ಕೇಳುತ್ತಂತೆ. ಆಗ ಹಸಿರು ಹುಲ್ಲು ಮುಗುಳ್ನಗೆಯಿಂದ, ಅದು ಸುಲಭ, ನನ್ನೆದುರಾಗಿ ಬಿರುಗಾಳಿ ಬೀಸುವಾಗೆಲ್ಲ ನನ್ನ ತಲೆಯನ್ನು ಬಾಗಿಸುವೆನು, ಆಗ ಅದು ನನಗೆ ಯಾವ ತೊಂದರೆ ಕೊಡದೆ ನನ್ನ ಮೇಲೆ ದಾಟಿ ಹೋಗುವುದು. ನೋಡ್ರಿ, ನಿಜವಾಗ್ಲೂ ದೀನತೆ ಉಳ್ಳವರು ಅವರು ಯಾವಾಗಲೂ ಸಂರಕ್ಷಿಸಲ್ಪಡುತ್ತಾರೆ. ದೀನತೆ ಉಳ್ಳವರು ಅವರ ಜೀವಿತ ಭಾಗ್ಯಕರವಾಗಿರುತ್ತದೆ. ಅದಕ್ಕೆ ದಾವೀದನ ವಿನಯತೆ ಹಾಗೂ ಅವನ ದೀನ ಹೃದಯ ಇದ್ದದ್ದರಿಂದ ದೇವರು ಅವನನ್ನು ಘನಪಡಿಸಿ ಉನ್ನತ ಸ್ಥಾನಕ್ಕೆ ಏರಿಸಿದರು. ಯೇಸು ಸ್ವಾಮಿ ಕೂಡ ಹೇಳಿದರು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ ಎಂಬುದಾಗಿ. ಆದುದರಿಂದ ನಮ್ಮ ಜೀವಿತದಲ್ಲಿ ದೇವರ ಕುರಿಮರಿಗಳಾದಂಥ ನಾವುಗಳು ನಮ್ರತೆಯಿಂದ ಕುರಿಗಳು ಹಿಂಬಾಲಿಸುವ ಹಾಗೆ ನಾವು ಕರ್ತನನ್ನು ನಮ್ರತೆಯಿಂದ ಹಿಂಬಾಲಿಸುವ ದೀನರಾಗಿ ಜೀವಿಸೋಣ. ನಿಶ್ಚಯವಾಗಿ ದೇವರು ನಮ್ಮ ಜೀವಿತದಲ್ಲಿ ಕೂಡ ಶ್ರೇಷ್ಠ ಕಾರ್ಯಗಳನ್ನು ಮಾಡುತ್ತಾರೆ. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ದೇವರು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುತ್ತಾರೆ, ಅವರು ಮಾರ್ಗ ತೋರಿಸ್ತಾರೆ. ಆದುದರಿಂದ ನಾವು ದೀನತೆಯಿಂದ ಜೀವಿಸಿ ದೀನತೆಯಿಂದ ನಡೆಯುವವರಾಗಿರೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ನೂತನವಾದ ದಿನಕ್ಕಾಗಿ ಸ್ತೋತ್ರ. ನೀನು ಒಳ್ಳೆ ದೇವರು ಸ್ವಾಮಿ. ದೀನರನ್ನು ನೆನಪು ಮಾಡಿಕೊಂಡು ಅವರನ್ನು ಹೆಚ್ಚಿಸುವ ದೇವರು, ಅವರನ್ನು ಘನಪಡಿಸುವ ದೇವರು, ದೀನರಿಗೆ ನಿನ್ನ ಮಾರ್ಗಗಳನ್ನು ನೀನು ತಿಳಿಯಪಡಿಸುವ ದೇವರು. ದೇವರೇ, ನಮ್ಮ ಜೀವಿತದಲ್ಲಿ ಕೂಡ ಹೆಮ್ಮೆಗೆ, ಅಹಂಕಾರಕ್ಕೆ, ಗರ್ವಕ್ಕೆ ಸ್ಥಳ ಕೊಡದೆ ಯಾವಾಗಲೂ ತಾಳ್ಮೆಯಿಂದ ದೇವರೇ ಸ್ತೋತ್ರ, ದೀನತೆಯಿಂದ ವರ್ತಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ ಸ್ವಾಮಿ. ನಿನ್ನ ಕೃಪೆ ಒಂದೇ ನಮಗೆ ಸಾಕಪ್ಪ. ಈ ದಿನ ಕೂಡ ದೇವರೇ, ಈ ವಿಡಿಯೋನ ವಾಚ್ ಮಾಡ್ತಾ ಇರುವ ಎಲ್ಲ ದೇವ ಜನರನ್ನು ಬ್ಲೆಸ್ ಮಾಡಿರಿ. ಅವರ ಜೀವಿತದಲ್ಲಿ ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗುವ ಮಕ್ಕಳ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿರಿ. ಈ ದಿನವೆಲ್ಲ ನಿನ್ನ ಸಮ್ಮುಖ, ನಿನ್ನ ಪ್ರಸನ್ನತೆ, ನಿನ್ನ ಜನರನ್ನು ಆಳ್ವಿಕೆ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಜನರನ್ನು ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತೇವೆ. ಈ ದಿವಸವೆಲ್ಲ ಅದ್ಭುತವಾಗಿ ನಡೆಸ್ರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೀನತೆಯಿಂದ ನಡೆಯೋಣ, ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಶಾಯ್. ಗಾಡ್ ಬ್ಲೆಸ್ ಯು ಆಲ್.